ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ನನ್ನ ಮನೆ ವ್ಲಾಗ್. ಇವತ್ತು ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇದ್ದೀನಿ. ಈ ಜೀನ್ಸ್ ಮೇಲೆ 2 ಟಾಪ್ ಚೂಸ್ ಮಾಡಿದ್ದೆ. ರೆಡ್ ಒಂದು ಇಷ್ಟ ಆಗಿಲ್ಲ ನನಗೆ. ಆ್ಯಂಡ್ ಗ್ರೀನ್ ಸೂಪರ್ ಆಗಿತ್ತು, ಬಟ್ ಸಿಕ್ಕಾಬಡೆ ಲೂಸ್ ಆಗಿತ್ತು ಬಿಕಾಸ್ ಇಟ್ಸ್ ಎ ನ್ಯೂ ಟಾಪ್. ಹೋಗೋರು ಯಾವುದೂ ಸೆಟ್ ಆಗ್ತಿಲ್ಲ ಅಂತ ಈ ಸ್ಕರ್ಟ್ ಟಿ ಶರ್ಟ್ ಹಾಕಿದ್ರೆ ಈ ಸ್ಕರ್ಟ್ದು ಕಥೆ ನೋಡಿ ಸಿಕ್ಕಾಬಡೆ ಲೂಸ್ ಆಗಿದೆ. ಇಟ್ಸ್ ಓಕೆ, ಮ್ಯಾನೇಜಬಲ್. ಆ್ಯಂಡ್ ಉಗ್ಗು ಬೇರೆ ಮುರಿದೋಯ್ತು ಬೆಳಿಗ್ಗೆ ಬಟ್ಟೆ ವಾಶ್ ಮಾಡಬೇಕಾದ್ರೆ. ಆಲ್ರೆಡಿ ಅರ್ಧ ಮುರಿದೋಗಿತ್ತು, ಅದನ್ನು ಫೇಕ್ಯೂಕ್ ಹಾಕಿ ಅಂಟಿಸಿದ್ದೆ. ಆ್ಯಂಡ್ ಈಗ ವಾಶ್ ಮಾಡ್ತಾ ಇನ್ನೂ ಪೂರ್ತಿ ಮುರಿದೋಯ್ತು. ಈ ಸರಿ ಬಿಡು ಅಂತ ಸುಮ್ಮನೆ ಆದೆ. ಆ್ಯಂಡ್ ನೆಕ್ಸ್ಟ್ ಆ್ಯಸ್ ಯೂಶುವಲ್ ಕಾಜಲು, ಬ್ಲಷು ಮತ್ತು ಮಸ್ಕಾರ ಜೊತೆಗೆ ಏನೇನೋ ಐಬ್ರೋ ಮಾಡಿಕೊಂಡು ಹೇರ್ ಡ್ರೈ ಮಾಡ್ಕೊಂಡು ಸ್ಟ್ರೈಟ್ನಿಂಗ್ ಮಾಡಿಕೊಂಡು ಅಷ್ಟರಲ್ಲಿ ಚೇತು ಅಣ್ಣ ಬಂದಿದ್ದ. ನೋಡಿ ಅವ್ನ ಸೀರೆ ನೋಡಿ, ಇದು ಗ್ರ್ಯಾಂಡ್ ಅಂತೆ. ಇನ್ನೇನು ಮಾಡೋಣ ಹೇಳಿ? ಹಂಗಂದ್ರೆ ಸೀರೆ ಗಿರೆ ಹಾಕೊಂಡ್ಬಿಟ್ರೆ ಇನ್ನೇನು ಹೇಳ್ತಾನೆ. ಯಾವುದೇ ಪ್ರಮೋಷನ್ ಅಲ್ಲ ಇದು, ಸುಮ್ಮನೆ ಮೇನ್ಸ್ತೆಲ್ಲ ಇಟ್ಕೊಂಡು ನೋಡಿ. ಯಾರ್ದಾದ್ರೆ ಏನಂತೆ, ಯೂಸ್ ಮಾಡೋರು ನಾವಾಗಿರ್ಬೇಕಷ್ಟೇ. ಆ್ಯಂಡ್ ಚೇತು ಅಣ್ಣ ಗಾಡಿಯಲ್ಲೇ ಹೊರಟ್ವಿ ನಾವು. ಆನ್ ದಿ ವೇ ಹೋಗ್ತಾನೆ ಗಿಫ್ಟ್ನ ತೊಗೊಂಡ್ವಿ. ಹೋಪ್ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮತ್ತೆ ಅಲ್ಲಿ ಹೋಗಿ ಮುಂದೆ ಸ್ವಲ್ಪ ರ್ಯಾಪ್ ಮಾಡಿಸ್ಕೊಂಡ್ವಿ, ಗಿಫ್ಟ್ ರ್ಯಾಪು. ಆ್ಯಂಡ್ ಅಲ್ಲಿಂದ ಎಲ್ಲರೂ ಮನೆಗೆ ಹೋದ್ವಿ. ಆಲ್ರೆಡಿ ಎಲ್ಲ ಬಂದುಬಿಟ್ಟಿದ್ರು, ನಾವೇ ಲೇಟ್ ಅಂತ ಅನ್ಸಿದೆ. ಕೇಕ್ ಕೂಡ ಕಟ್ ಆಗಿಬಿಟ್ಟಿತ್ತು, ಬಟ್ ಇಟ್ಸ್ ಓಕೆ. ಆ್ಯಂಡ್ ನಮ್ಮ ಬಂಗಾರಿ ಬಂದಿದ್ಲು, ಹೋಗಿ ಮಾತಾಡಿಸ್ಕೊಂಡು ನಾವು ಹೋಗಿದ್ದು ಬರ್ತಡೇ ಫಂಕ್ಷನ್ಗೆ. ಮೇವಿಶನ್ ಬರ್ತಡೇ ಇತ್ತು ಇವತ್ತು. ಈಸ್ ಟರ್ನಿಂಗ್ 6. ಆ್ಯಂಡ್ ಈ ಪಾಪು ನಗಾಡು ಅಂತಂದರೆ ಪೌಟ್ ಮಾಡ್ತಿದೆ. ಈ ಸೋ ಇಂಟೆಲಿಜೆಂಟ್. ಹಾಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಊಟ ಮುಗಿಸ್ಕೊಂಡು ಆ್ಯಂಡ್ ಬಂಗಾರಿಗೆ ರಿಟರ್ನ್ ಗಿಫ್ಟ್ ಕೊಟ್ಟಿದ್ರು, ಅದನ್ನು ನೋಡ್ತಿದ್ದೆ. ಇಟ್ಸ್ ಸೋ ಕ್ಯೂಟ್ ನೋಡಿ. ಕಬೋರ್ಡ್ ಕೊಟ್ಟಿದ್ದಾರೆ, ಅದ್ರಲ್ಲಿ ಮಿರರು ಮತ್ತು ಅದ್ರೊಳಗಡೆ ಇನ್ನೊಂದು ಅಟ್ಯಾಚ್ಮೆಂಟ್ ಕಬೋರ್ಡ್, ಎಷ್ಟು ಚೆಂದ ಇತ್ತು. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾನು ಚೇತನ ಹೊರಟ್ವಿ. ಇಷ್ಟೇ. ಓಕೆ, ಬಾಯ್.